ಮೂರು ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸದ್ಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 5 TMC ಅಷ್ಟೇ ನೀರು ಇರತಕ್ಕಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಈ ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ನೀರು ಬಂದಂಥ ಸಮಯದಲ್ಲಿ ಸಂಪೂರ್ಣ ಭರ್ತಿಯಾಗಿರ್ತದೆ ಈ ಎಲ್ಲ ಪ್ರದೇಶ ಕೂಡ. ಈ ಎಲ್ಲ ಪ್ರದೇಶ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ನಾವು ಇದೀವಿ ತುಂಗಭದ್ರಾ ಜಲಾಶಯದ ಏನು 33 ಕ್ರಸ್ಟ್ ಗೇಟ್ ಇದ್ದಾವೆ, ಆ ಕ್ರಸ್ಟ್ ಗೇಟ್ನ ಹಿಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಈ ಒಂದು ಜಲಾಶಯದ ಹಿನ್ನೀರಿನ ಭಾಗ. ಸಂಪೂರ್ಣವಾಗಿ ಈ ಜಲಾಶಯದಲ್ಲಿ ಸಂಪೂರ್ಣ ನೀರು ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಕುಡಿಯ ನೀರಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ಮುನ್ಸೂಚನೆಯನ್ನು ಮಾಡಿಕೊಂಡು ಸದ್ಯ ಕುಡಿಯ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 2 TMC ಅಷ್ಟು ನೀರು ಡೆಡ್ ಸ್ಟೋರೇಜನ್ನು ಬಿಟ್ಟರೆ ಇನ್ನು 3 TMC ಅಷ್ಟು ನೀರನ್ನು ಮಾತ್ರ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ಕುಡಿಯೋ ನೀರಿಗೆ ಸಂಪೂರ್ಣವಾದಂತಹ ಒಂದು ಆದ್ಯತೆಯನ್ನು ನೀಡಿಬಿಟ್ಟು ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಆಗದಂತೆ ಎದುರಾಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಸದ್ಯ ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸದ್ಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 5 TMC ಅಷ್ಟೇ ನೀರು ಇರತಕ್ಕಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಈ ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ನೀರು ಬಂದಂಥ ಸಮಯದಲ್ಲಿ ಸಂಪೂರ್ಣ ಭರ್ತಿಯಾಗಿರ್ತದೆ ಈ ಎಲ್ಲ ಪ್ರದೇಶ ಕೂಡ. ಈ ಎಲ್ಲ ಪ್ರದೇಶ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ನಾವು ಇದೀವಿ ತುಂಗಭದ್ರಾ ಜಲಾಶಯದ ಏನು 33 ಕ್ರಸ್ಟ್ ಗೇಟ್ ಇದ್ದಾವೆ, ಆ ಕ್ರಸ್ಟ್ ಗೇಟ್ನ ಹಿಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಈ ಒಂದು ಜಲಾಶಯದ ಹಿನ್ನೀರಿನ ಭಾಗ. ಸಂಪೂರ್ಣವಾಗಿ ಈ ಜಲಾಶಯದಲ್ಲಿ ಸಂಪೂರ್ಣ ನೀರು ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಕುಡಿಯ ನೀರಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ಮುನ್ಸೂಚನೆಯನ್ನು ಮಾಡಿಕೊಂಡು ಸದ್ಯ ಕುಡಿಯ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 2 TMC ಅಷ್ಟು ನೀರು ಡೆಡ್ ಸ್ಟೋರೇಜನ್ನು ಬಿಟ್ಟರೆ ಇನ್ನು 3 TMC ಅಷ್ಟು ನೀರನ್ನು ಮಾತ್ರ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ಕುಡಿಯೋ ನೀರಿಗೆ ಸಂಪೂರ್ಣವಾದಂತಹ ಒಂದು ಆದ್ಯತೆಯನ್ನು ನೀಡಿಬಿಟ್ಟು ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಆಗದಂತೆ ಎದುರಾಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಸದ್ಯ ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸದ್ಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 5 TMC ಅಷ್ಟೇ ನೀರು ಇರತಕ್ಕಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಈ ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ನೀರು ಬಂದಂಥ ಸಮಯದಲ್ಲಿ ಸಂಪೂರ್ಣ ಭರ್ತಿಯಾಗಿರ್ತದೆ ಈ ಎಲ್ಲ ಪ್ರದೇಶ ಕೂಡ. ಈ ಎಲ್ಲ ಪ್ರದೇಶ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ನಾವು ಇದೀವಿ ತುಂಗಭದ್ರಾ ಜಲಾಶಯದ ಏನು 33 ಕ್ರಸ್ಟ್ ಗೇಟ್ ಇದ್ದಾವೆ, ಆ ಕ್ರಸ್ಟ್ ಗೇಟ್ನ ಹಿಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಈ ಒಂದು ಜಲಾಶಯದ ಹಿನ್ನೀರಿನ ಭಾಗ. ಸಂಪೂರ್ಣವಾಗಿ ಈ ಜಲಾಶಯದಲ್ಲಿ ಸಂಪೂರ್ಣ ನೀರು ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಕುಡಿಯ ನೀರಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ಮುನ್ಸೂಚನೆಯನ್ನು ಮಾಡಿಕೊಂಡು ಸದ್ಯ ಕುಡಿಯ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 2 TMC ಅಷ್ಟು ನೀರು ಡೆಡ್ ಸ್ಟೋರೇಜನ್ನು ಬಿಟ್ಟರೆ ಇನ್ನು 3 TMC ಅಷ್ಟು ನೀರನ್ನು ಮಾತ್ರ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ಕುಡಿಯೋ ನೀರಿಗೆ ಸಂಪೂರ್ಣವಾದಂತಹ ಒಂದು ಆದ್ಯತೆಯನ್ನು ನೀಡಿಬಿಟ್ಟು ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಆಗದಂತೆ ಎದುರಾಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಸದ್ಯ ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು.
ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸದ್ಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 5 TMC ಅಷ್ಟೇ ನೀರು ಇರ್ತಕ್ಕಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಈ ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ನೀರು ಬಂದಂಥ ಸಮಯದಲ್ಲಿ ಸಂಪೂರ್ಣ ಭರ್ತಿಯಾಗಿರ್ತದೆ ಈ ಎಲ್ಲ ಪ್ರದೇಶ ಕೂಡ. ಈ ಎಲ್ಲ ಪ್ರದೇಶ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ನಾವು ಇದೀವಿ ತುಂಗಭದ್ರಾ ಜಲಾಶಯದ ಏನು 33 ಕ್ರಸ್ಟ್ ಗೇಟ್ ಇದ್ದಾವೆ, ಆ ಕ್ರಸ್ಟ್ ಗೇಟ್ನ ಹಿಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಈ ಒಂದು ಜಲಾಶಯದ ಹಿನ್ನೀರಿನ ಭಾಗ. ಸಂಪೂರ್ಣವಾಗಿ ಈ ಜಲಾಶಯದಲ್ಲಿ ಸಂಪೂರ್ಣ ನೀರು ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಕುಡಿಯ ನೀರಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ಮುನ್ಸೂಚನೆಯನ್ನು ಮಾಡಿಕೊಂಡು ಸದ್ಯ ಕುಡಿಯ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 2 TMC ಅಷ್ಟು ನೀರು ಡೆಡ್ ಸ್ಟೋರೇಜನ್ನು ಬಿಟ್ಟರೆ ಇನ್ನು 3 TMC ಅಷ್ಟು ನೀರನ್ನು ಮಾತ್ರ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ಕುಡಿಯೋ ನೀರಿಗೆ ಸಂಪೂರ್ಣವಾದಂತಹ ಒಂದು ಆದ್ಯತೆಯನ್ನು ನೀಡಿಬಿಟ್ಟು ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಆಗದಂತೆ ಎದುರಾಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಸದ್ಯ ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸದ್ಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 5 TMC ಅಷ್ಟೇ ನೀರು ಇರ್ತಕ್ಕಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಈ ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ನೀರು ಬಂದಂಥ ಸಮಯದಲ್ಲಿ ಸಂಪೂರ್ಣ ಭರ್ತಿಯಾಗಿರ್ತದೆ ಈ ಎಲ್ಲ ಪ್ರದೇಶ ಕೂಡ. ಈ ಎಲ್ಲ ಪ್ರದೇಶ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ನಾವು ಇದೀವಿ ತುಂಗಭದ್ರಾ ಜಲಾಶಯದ ಏನು 33 ಕ್ರಸ್ಟ್ ಗೇಟ್ ಇದ್ದಾವೆ, ಆ ಕ್ರಸ್ಟ್ ಗೇಟ್ನ ಹಿಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಈ ಒಂದು ಜಲಾಶಯದ ಹಿನ್ನೀರಿನ ಭಾಗ. ಸಂಪೂರ್ಣವಾಗಿ ಈ ಜಲಾಶಯದಲ್ಲಿ ಸಂಪೂರ್ಣ ನೀರು ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಕುಡಿಯ ನೀರಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ಮುನ್ಸೂಚನೆಯನ್ನು ಮಾಡಿಕೊಂಡು ಸದ್ಯ ಕುಡಿಯ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 2 TMC ಅಷ್ಟು ನೀರು ಡೆಡ್ ಸ್ಟೋರೇಜನ್ನು ಬಿಟ್ಟರೆ ಇನ್ನು 3 TMC ಅಷ್ಟು ನೀರನ್ನು ಮಾತ್ರ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ಕುಡಿಯೋ ನೀರಿಗೆ ಸಂಪೂರ್ಣವಾದಂತಹ ಒಂದು ಆದ್ಯತೆಯನ್ನು ನೀಡಿಬಿಟ್ಟು ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಆಗದಂತೆ ಎದುರಾಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಸದ್ಯ ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸದ್ಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 5 TMC ಅಷ್ಟೇ ನೀರು ಇರ್ತಕ್ಕಂಥದ್ದು. ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಈ ಪ್ರದೇಶ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಅಂತೇಳಿ ಹೇಳೋದಾದರೆ, ಸಂಪೂರ್ಣವಾಗಿ ನೀರು ಬಂದಂಥ ಸಮಯದಲ್ಲಿ ಸಂಪೂರ್ಣ ಭರ್ತಿಯಾಗಿರ್ತದೆ ಈ ಎಲ್ಲ ಪ್ರದೇಶ ಕೂಡ. ಈ ಎಲ್ಲ ಪ್ರದೇಶ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ನಾವು ಇದೀವಿ ತುಂಗಭದ್ರಾ ಜಲಾಶಯದ ಏನು 33 ಕ್ರಸ್ಟ್ ಗೇಟ್ ಇದ್ದಾವೆ, ಆ ಕ್ರಸ್ಟ್ ಗೇಟ್ನ ಹಿಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಈ ಒಂದು ಜಲಾಶಯದ ಹಿನ್ನೀರಿನ ಭಾಗ. ಸಂಪೂರ್ಣವಾಗಿ ಈ ಜಲಾಶಯದಲ್ಲಿ ಸಂಪೂರ್ಣ ನೀರು ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಏನು ಕುಡಿಯ ನೀರಿಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ಮುನ್ಸೂಚನೆಯನ್ನು ಮಾಡಿಕೊಂಡು ಸದ್ಯ
ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 2 TMC ಅಷ್ಟು ನೀರು ಡೆಡ್ ಸ್ಟೋರೇಜನ್ನು ಬಿಟ್ಟರೆ ಇನ್ನು 3 TMC ಅಷ್ಟು ನೀರನ್ನು ಮಾತ್ರ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ಕುಡಿಯೋ ನೀರಿಗೆ ಸಂಪೂರ್ಣವಾದಂತಹ ಒಂದು ಆದ್ಯತೆಯನ್ನು ನೀಡಿಬಿಟ್ಟು ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಆಗದಂತೆ ಎದುರಾಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಸದ್ಯ ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.